ಸಮಯಾವಕಾಶ ಆಗ್ತಾ ಇರೋದ್ರಿಂದ ನಾನು ಎಲ್ಲರಿಗೂ ಮೊದಲಿಗೆ ನನ್ನ ನಮಸ್ಕಾರಗಳು. ಈ ದಿನ ಮುಖ್ಯವಾಗಿ ಕೊಳಗೇರಿ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ನಿವಾಸಿಗಳಿಗೆ ಒಂದು ಹಕ್ಕುಪತ್ರ ನೀಡೋದು, ಎರಡನೇದಾಗಿ ವಸತಿ ಕಲ್ಪಿಸೋದು, ಮೂರನೇದಾಗಿ ಮೂಲಭೂತ ಸೌಕರ್ಯಗಳನ್ನು ನೀಡೋದ್ರ ಬಗ್ಗೆ ತಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ. ಘನ ಸರ್ಕಾರವು ಎಲ್ಲ ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರವನ್ನು ನೀಡಲು ಆದೇಶ ಮಾಡಿದ್ದು, ಅದರಲ್ಲಿ ಈ ವರ್ಷದ ಅಕ್ಟೋಬರ್ ಒಳಗಡೆ ಹಕ್ಕುಪತ್ರ ನೀಡಲು ನಿರ್ದೇಶನವಿತ್ತು. ಅದರ ಪ್ರಕಾರ ನಮ್ಮ ಸ್ಲಂ ಬೋರ್ಡ್ನಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಇರುವಂಥ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿ ಎಲ್ಲ ಕಡೆ ಸರ್ವೆ ಮಾಡಿಸಿ ಹಕ್ಕುಪತ್ರ ನೀಡುವಂಥ ಕ್ರಮ ಆಗಿದೆ. ಆದರೆ ಅದು ಪೂರ್ಣ ಆಗಿಲ್ಲ. ಸೊ ಇದನ್ನು ನಾನು ಹೊಸದಾಗಿ ಬಂದ ಮೇಲೆ ಮಾನ್ಯ ಅಧ್ಯಕ್ಷರು, ಚೇರ್ಮನ್ ಅವ್ರಿಗೂ ಸಹ ಈ ವಿಷಯವನ್ನು ಮನಗೊಂಡು ನಾವು ಮಂಡಳಿಯಲ್ಲಿ ಈ ಬಗ್ಗೆ ನಿರ್ಣಯ ಮಾಡಿ ಇದಕ್ಕಾಗಿ ಬಡ್ಜೆಟ್ಟು ಮತ್ತು ಮಾನವ ಸಂಪನ್ಮೂಲವನ್ನು ನಾವು ನೀಡೋದಕ್ಕೆ ಮಂಡಳಿಯಲ್ಲಿ ನಿರ್ಣಯ ಆಗಿ ಈಗಾಗಲೇ ಆದೇಶವನ್ನು ನೀಡಿದ್ದೀವಿ. ಇದು ಕಳೆದ ಒಂದು ವಾರದ ಹಿಂದೆ ಇಲ್ಲಿ ತನಕ ಹಿಂದೆ ಕೊಟ್ಟಿದ್ದ ಆದೇಶವನ್ನು ಮುಗಿದಿತ್ತು. ಅದರಲ್ಲಿ ಈ ಹಕ್ಕುಪತ್ರ ನೀಡೋದು ಪೂರ್ಣಗೊಂಡದೇ ಇರೋದ್ರಿಂದ ಇದನ್ನು ಮುಂದುವರಿಸಿ 6 ತಿಂಗಳಲ್ಲಿ ಈ ಸರ್ವೆ ಮಾಡಿ ಎಲ್ಲಿ ಸರ್ಕಾರಿ ಜಮೀನಿದೆ ಮತ್ತು ಸ್ಥಳೀಯ ಸಂಸ್ಥೆಗಳ ಜಮೀನಿದೆ, ಎಲ್ಲಿ ಅದು ನಮಗೆ ಡಿಕ್ಲೇರ್ ಆದ ತಕ್ಷಣ ಅದರ ಹಕ್ಕು ಸೌಮ್ಯತೆಯನ್ನು ಸರ್ಕಾರಕ್ಕೆ ಬರುತ್ತೆ ಅಂಥ ಜಮೀನುಗಳಲ್ಲಿ ನಾವು ಹಕ್ಕುಪತ್ರವನ್ನು ನೀಡೋಕ್ಕೆ ಈಗ ನಿರ್ದೇಶನ ನೀಡಿದ್ದೀವಿ. ಪ್ರತಿ ಜಿಲ್ಲೆಗೂ 3 ಟೀಮ್ ನೀಡಿದ್ದೀವಿ. ಅದರಲ್ಲಿ ಪ್ರತಿಯೊಂದು ಟೀಮ್ನಲ್ಲಿ ನಮ್ಮ ಅಧಿಕಾರಿಗಳ ಜೊತೆ 2 ಔಟ್ಸೋರ್ಸಲ್ಲಿ ಇಬ್ಬರನ್ನ ಪಡ್ಕೊಂಡು ಪ್ರತಿ ಸ್ಲಮ್ಗೂ ಹೋಗಿ ಸರ್ವೆ ಮಾಡಿ 6 ತಿಂಗಳಲ್ಲಿ ಅದನ್ನು ಪೂರ್ಣಗೊಳಿಸೋದಕ್ಕೆ ಅವ್ರಿಗೆ ಬೇಕಾಗಿರುವಂಥ ಹಣಕಾಸಿನ ಸೌಲಭ್ಯ ಮತ್ತು ಅವ್ರಿಗೆ ಬೇಕಾದ ಮಾನವ ಸಂಪನ್ಮೂಲವನ್ನು ನಾವು ನೀಡಿದ್ದೀವಿ. ಇದನ್ನು ಕ್ಲೋಸ್ಲಿ ನಾನೇ ಖುದ್ದಾಗಿ ಮಾನಿಟರ್ ಮಾಡಿ ಇನ್ನೊಂದು 6 ತಿಂಗಳಲ್ಲಿ ಎಲ್ಲಿ ನಮಗೆ ಹಕ್ಕುಪತ್ರ ನೀಡೋದಕ್ಕೆ ನಮ್ಮ ಹಕ್ಕು ಸೌಮ್ಯತೆ ನಮಗಿದೆ, ಅದು ಗೌರ್ಮೆಂಟ್ ಲ್ಯಾಂಡ್ ಇರ್ಬೋದು ಅಥವಾ ಸ್ಥಳೀಯ ಸಂಸ್ಥೆಗಳ ಜಮೀನು ಇರ್ಬೋದು, ಅಂಥದ್ರಲ್ಲಿ ನಾವು ಮಾಡ್ತೀವಿ. ಉಳಿದಂತೆ ಪ್ರೈವೇಟ್ ಸ್ಲಮ್ಸ್ ವಿಷಯ ಬಂದಾಗ ಅದನ್ನು ಕಾಯ್ದೆ ಅನುಸಾರ ಅದನ್ನು ಅಕ್ವೈರ್ ಮಾಡಿ ಅವರಿಗೆ ಕಂಪೆನ್ಸೇಷನ್ ನೀಡಿ ನಾವು ಮತ್ತೆ ಅದಕ್ಕೆ ಹಕ್ಕುಪತ್ರ ನೀಡಬೇಕಾದಂಥ ಪರಿಸ್ಥಿತಿ ಇದೆ. ಸೊ ಇದಕ್ಕಾಗಿ ನಾವು ಸರ್ಕಾರಕ್ಕೆ ಈಗಾಗಲೇ ಹಿಂದೆ ಕೂಡ ಈ ಲ್ಯಾಂಡ್ ಅಕ್ವಿಷನ್ ಮಾಡೋಕ್ಕೆ ಪ್ರೈವೇಟ್ ಸ್ಲಮ್ಸಲ್ಲಿ ಏನು ಹೊಸ ಮಾಡ್ತಾ ಇದ್ದಾರೆ ಅವರಿಗೆ ಹಕ್ಕುಪತ್ರ ನೀಡೋದಕ್ಕೆ ಆ ಜಮೀನನ್ನು ಭೂಸ್ವಾಧೀನ ಮಾಡಲು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ವಿ. ಮತ್ತೊಂದು ಬಾರಿ ಅವರು ಟೋಟಲ್ ಎಷ್ಟು ಅಮೌಂಟ್ ಆಗ್ತದೆ ಅಂತ ಅದನ್ನು ಕೇಳಿದರು FDಯಿಂದ. ಸೊ ಅದಕ್ಕೆ ಈಗಾಗಲೇ ಏನು ಈ ಪ್ರೈವೇಟ್ ಸ್ಲಮ್ಸ್ ಇದೆ ಅದಕ್ಕೆ ಬೇಕಾಗುವಂಥ ಹಣಕಾಸು ಎಷ್ಟು ಈ ಪ್ರೈವೇಟ್ ಸ್ಲಮ್ಸ್ನ ಅಕ್ವೈರ್ ಮಾಡಿ ಅವರಿಗೆ ಕಂಪೆನ್ಸೇಷನ್ ನೀಡಿ ಮೂಲ ಓನರ್ಗೆ ಇವ್ರನ್ನ ಕೊಡೋದಕ್ಕೆ ಎಷ್ಟು ಹಣಕಾಸಿನ ಅವಶ್ಯಕತೆ ಇದೆ ಅಂತ ಅದನ್ನು ನಾವು ಎಸ್ಟಿಮೇಟ್ ಮಾಡಿಸ್ತಾ ಇದ್ದೀವಿ. ಸೊ ಕೂಡಲೇ ಅದನ್ನು ನಾವು ಎಲ್ಲ ಇದರಿಂದ ಜಿಲ್ಲೆಗಳಿಂದ ಪಡೆದು ಈ ಸರ್ಕಾರಕ್ಕೆ ಇದನ್ನು ಕಳಿಸ್ತೀವಿ. ಏನು ಭೀಮ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಕೊಳಗೇರಿ ಬೆಂಗಳೂರಲ್ಲಿರ್ತಕ್ಕಂಥ ಹತ್ರ 1500 ಕೊಳಗೇರಿ ಪ್ರದೇಶಗಳಿದೆ. ಆ ಪ್ರದೇಶಗಳಿಗೆ ಯಾರಿಗೆ ಹಕ್ಕುಪತ್ರ ಇಲ್ವೋ ಅಂಥವ್ರಿಗೆಲ್ಲ ಹಕ್ಕುಪತ್ರ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ಆಯುಕ್ತರಿಗೆ ಮನವಿ ಪತ್ರನ ಕೊಟ್ಟಿದ್ದೇವೆ. ನಮ್ಮ ಜೊತೆಯಲ್ಲಿ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ಅಧ್ಯಕ್ಷರಾದಂಥ ಮರಿಯಪ್ಪನವರಿದ್ದಾರೆ, ಕಾರ್ಯಾಧ್ಯಕ್ಷರಾದಂಥ ನಮ್ಮ ಮುನಿಯಾಂಜನಪ್ಪರಿದ್ದಾರೆ, ಮುನಿಮಾರಪ್ಪ ಇದ್ದಾರೆ, ಕೃಷ್ಣಪ್ಪ ಇದ್ದಾರೆ, ಕನ್ನಳ್ಳಿ ಕೃಷ್ಣಪ್ಪ, ಹಾಗೆ ತುಂಬ ಜನ, ಬೆಳ್ತೂರು ವೆಂಕಟೇಶು, ಶಕುಂತಲಮ್ಮ, ಸೊಣ್ಣಪ್ಪ, ಹೀಗೆ ಸುಮಾರು ಒಂದು 30 ಸಂಘಟನೆಗಳು ಸೇರಿ ನಾವೊಂದು ಮಹಾ ಒಕ್ಕೂಟ ಮಾಡ್ಕೊಂಡಿದ್ದೀವಿ. ಆದರೆ ಇವತ್ತು ನಾವು
ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲ ಸ್ಲಮ್ಗಳು ಹೆಸರುಗಳು ಹೇಳೋಕ್ಕೆ ಅಂತೂ ಆಗಲ್ಲ. ಇದರಲ್ಲಿ ಬರೆದಿದ್ದೀರಿ, ಬೇಕಾದರೆ ನಿಮ್ಮ ಕೈಗೆ ಈ ಕರಪತ್ರ ಒಂದೊಂದು ಕೊಡ್ತೀರಿ, ಸಮಸ್ಯೆಗಳು ಏನಂತ ಅನ್ನೋದನ್ನು ಹೇಳ್ತೀರಿ. ಆದರೆ ನಾವು ಹೇಳೋದು ಬಡವರು ಬಡವರಾಗೇ ಇದ್ದಾರೆ, ಬಡವರಿಂದ ಈ ದೇಶ ಆಳ್ತಾ ಇದೆ, ಬಡವರಿಂದ ಈ ದೇಶ ಓಟ್ ಹಾಕೋದು ಇವರೇ, ಯಾರು ಸಾಹುಕಾರ ಓಟ್ ಹಾಕಕ್ಕೆ ಬರಲ್ಲ. ಬಾಬಾ ಸಾಹೇಬ್ರು ನಮಗೆ ಕೊಟ್ಟಿದ್ದಾರೆ ಒಂದು ಪವಿತ್ರವಾದ ಒಂದು ಹಕ್ಕನ್ನ ಚಲಾಯಿಸಿ ಅಂತಂತೇಳ್ಬಿಟ್ಟು, ಅದನ್ನು ನಾವು ಈ ಕಳ್ಳರಿಗೆ ಕಾಕರಿಗೆ ಇಷ್ಟು ದಿವಸ ನಾವು ಕೊಟ್ಟಿದ್ದೀರಿ. ಇನ್ಮೇಲೆ ನಾವೇ ಒಂದು ತೀರ್ಮಾನಕ್ಕೆ ಬರ್ತೀರಿ, ನಾವು ಮಾತಾಡಿಕೊಂಡು ನಮ್ಮ ಮುಖಂಡರುಗಳೆಲ್ಲ ಸೇರಿ. ಅದರಿಂದ ಈಗ ನಾವು ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದು ಏನಂತಂತಂದರೆ, ಕೂಡಲೇ ಬೆಂಗಳೂರಲ್ಲಿರ್ತಕ್ಕಂಥ ಕೊಳಗೇರಿ ಪ್ರದೇಶಗಳಿಗೆ ಎಲ್ಲ ಜನಕ್ಕೂ ಹಕ್ಕುಪತ್ರಗಳು ಕೊಡಬೇಕು, ನಾಗರಿಕ ಸೌಲಭ್ಯಗಳು ಕೊಡಬೇಕು, ರಸ್ತೆಗಳು ಕೊಡಬೇಕು, ನೀರು ಕೊಡಬೇಕು, ಕಾವೇರಿ ನೀರು ಅಲ್ಲ ರೀ. ಬೆಳಗ್ಗಿಂದ ಸಂಜೆವರೆಗೂ ನಿಮ್ಮ ಗಾರ್ಡನಲ್ಲಿ ನೀರು ಓಡ್ತಾ ಇರ್ತದೆ, ನಮ್ಗೆ ಕುಡಿಯೋಕೆ ನೀರು ಕೊಡು ಅಂತಂದ್ರೆ ನಿಮ್ಗೆ ಆಗಲ್ಲ. ಅಂದರೆ ಇಂಥ ಸರ್ಕಾರಗಳು ನಮ್ಗೆ ಬೇಕಾದಂತ ನಾವು ಪ್ರಶ್ನೆ ಮಾಡ್ಕೋಬೇಕು. ಮನೆಗಳನ್ನ ಒಡೆದಾಕಿದ್ದಾವೆ ಅಂತ ಈಗ ನಾನು ಅದನ್ನೇ ಹೇಳೋದು. 2021ರಲ್ಲಿ ಬಾಗ್ಮನೆ ಟೆಕ್ ಪಾರ್ಕ್ ಅಥವಾ ಸಿ ವಿ ರಾಮನ್ ನಗರ ಕೃಷ್ಣಪ್ಪ ಗಾರ್ಡನ್ ಅಂತ ಅಲ್ಲಿ ಸುಮಾರು 80ಕ್ಕೂ ಹೆಚ್ಚು ಗುಡಿಸಲು ನಿವಾಸಿಗಳಿಗೆ ಅವರ ಹತ್ರ ಆಧಾರ್ ಕಾರ್ಡ್ ಇದೆ, ಚುನಾವಣಾ ಗುರುತಿನ ಚೀಟಿ ಇದೆ, ರೇಷನ್ ಕಾರ್ಡ್ ಇದೆ. ಈ ಎಲ್ಲವನ್ನೂ ಇದ್ದಂಥ 80 ಕುಟುಂಬಗಳಿಗೆ ಇಲ್ಲಿ ತನಕ ಮನೆ ಕೊಟ್ಟಿಲ್ಲ. ಅವರೆಲ್ಲರೂ ಕೂಡ ಈಗ ಏನು ಮಾರತ್ತಳ್ಳಿಯಲ್ಲಿ ಮಂಡಳಿ ವತಿಯಿಂದ ಸರ್ವೆ ನಂಬರ್ 33ರಲ್ಲಿ ಕಟ್ಟಿರುವಂಥ ಮನೆಗಳಲ್ಲಿ ಅವರೆಲ್ಲರೂ ಕೂಡ 80 ಜನನೂ ನಾವೇ ಬೀಗ ಹೊಡೆದು ಆ ಮನೆಗಳಲ್ಲಿ ವಾಸ ಮಾಡೋದಕ್ಕೆ ಅವತ್ತಿಂದನೂ ಕೂಡ ನಮ್ಮ ಜನ ಅಲ್ಲಿ ವಾಸ ಮಾಡ್ತಾಯಿದ್ರು. ಈ ನಿಟ್ಟಲ್ಲಿ ನಾವು ಪ್ರತಿಯೊಬ್ಬನೂ ಕೂಡ ಯಾವುದೇ ಒಬ್ಬ ಬಡವನ ಮನೆ ಖಾಲಿ ಮಾಡಿಸಿದ್ರೆ ಅವನಿಗೆ ಬದಲಿ ವ್ಯವಸ್ಥೆ ಮಾಡಬೇಕು ಅಂತ ನಾವು ಸರ್ಕಾರದ ಮೇಲೆ ಸತತವಾಗಿ ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ. ಅನೇಕ ಹೋರಾಟಗಳನ್ನ ಅದರ ಪೂರ್ವಕವಾಗಿ ಮಾಡಿದ್ದೇವೆ. ನಾವು ಯಾವ ಬಡವನಿಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ಮ ಬೇಡಿಕೆ. ಅದ್ರ ಜೊತೆಯಲ್ಲಿ ಇವತ್ತು ಏನಾಗ್ತಾ ಇದೆ ಅಂದರೆ, ಸ್ಲಮ್ ನಿವಾಸಿಗಳು ಅಂದರೆ ಗುಡಿಸಲಲ್ಲಿ ವಾಸ ಮಾಡೋಂಥ ಜನ ಕಾವೇರಿ ನೀರು ಕುಡಿಬಾರ್ದ, 200 ಹತ್ತಳ್ಳಿಗೆ ನೀರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾವಲ್ಲ. ನಾವೇನು ನಿಮ್ಮ ಲಂಚದ ಹಣದಲ್ಲಿ ಭಾಗ ಕೇಳ್ತಾ ಇಲ್ಲ. ಕನಿಷ್ಠ ನಾವು ಈ ದೇಶದ ಪ್ರಜೆ ಇಲ್ಲಿ ವಾಸ ಮಾಡ್ತಾ ಇದ್ದೀನಿ, ನನಗೆ ಕುಡಿಯೋಕ್ಕೆ ಕಾವೇರಿ ನೀರು ಕೊಡೋಕ್ಕೆ ನಿಮ್ಗೆ ಕಾಯಿಲೆ ಅಂತ ಕೇಳ್ತಾ ಇರೋದು. ನಾವು ಮನುಷ್ಯರು ದಿನ ಬೆಳಗಾದರೆ ಕಕ್ಕಸ್ ನೀರಲ್ಲಿ ಆ ಜನ ವಾಸ ಮಾಡ್ತಾ ಇದ್ದಾವೆ. ಬೆಳಿಗ್ಗೆ ಎದ್ದರೆ ಆ ನೀರನ್ನು ತುಳ್ಕೊಂಡು ಓಡಾಡಬೇಕು. ನೀವು ಮಾತ್ರ ಸೋಪ್ ಹಾಕಿ ಸ್ಯಾನಿಟೈಸ್ ಮಾಡ್ಕೊಂಡು ಓಡಾಡ್ತಾ ಇದ್ದೀವಲ್ಲ, ಆ ಜನ ಮನುಷ್ಯರಲ್ವಾ? ನಿಮ್ಮ ಕಣ್ಣಿಗೆ ಅವ್ರು ಮನುಷ್ಯರ ಥರ ಕಾಣ್ತಾ ಇಲ್ವಾ? ಅವ್ರು ಕಾವೇರಿ ನೀರು ಯಾಕೆ ಕೊಡಬಾರ್ದು? ದಿನ ಬೆಳಗಾದರೆ ಶೌಚಾಲಯಗಳು ತುಂಬಿ ತುಳುಕ್ತಾ ಇವೆ. ನಾವೆಲ್ಲಿ ಈಗ ನಾವು ಕರ್ನಾಟಕದ ಗಡಿ ಭಾಗದಲ್ಲಿಲ್ಲ, ಬೆಂಗಳೂರಿನ ವಿಧಾನಸೌಧದಿಂದ ಕೂಗಳತೆ ದೂರದಲ್ಲಿರುವಂಥ ಜನರ ಸಮಸ್ಯೆ ನೀವು ಬಗೆಹರಿಸೋಕ್ಕಾಗಿಲ್ಲ ಅಂದರೆ ಇವತ್ತು BJP ಸರ್ಕಾರ ಲೂಟಿ ಮಾಡ್ಕೊಂಡು ಕೊಳ್ಳೆ ಹೊಡ್ಕೊಂಡು ಹೊಟ್ಟೋಯ್ತು. ನಿಮ್ಮನ್ನು ಅದೇ ಥರ ಜನ ಕಳಿಸ್ತಾರೆ ಮನೆಗೆ. ನೀವು ಎಚ್ಚೆತ್ಕೋಬೇಕು. ಕನಿಷ್ಠ ಇವತ್ತೇನು ಚನ್ನಪಟ್ಟಣ ಚುನಾವಣೆಯಲ್ಲಿ ನೀವು ಗೆದ್ದಿದ್ದೀರಿ, ಆ ಮರ್ಯಾದೆ ನೀವು ಉಳಿಸ್ಕೋಬೇಕು. ಜನರು ನಿಮ್ಮನ್ನು ಇನ್ನೂ ಒಂದು ಸ್ವಲ್ಪ ದಿವಸ ಇವರು ಬುದ್ಧಿ ಕಲಿತಾರೆ ಅನ್ನೋ ಉದ್ದೇಶಕ್ಕೆ ನಿಮ್ಗೆ ಓಟ್ ಹಾಕಿ ಚೇರಲ್ಲಿ ಕುಂಡಿಸಿದ್ದಾರೆ. ಕನಿಷ್ಠ ನೋಡಿ, ನಾವೀಗ ಹೇಳಕ್ಕೆ ಬಂದಿರುವಂಥದ್ದು, ಸ್ವಾಮಿ 24 ಜನ ಗುಲ್ಬರ್ಗಾದಲ್ಲಿ ಕಂಡಕ್ಟರ್ಗೆ ಬೆಂಗಳೂರಲ್ಲಿ ಸ್ಲಮ್ ಬೋರ್ಡ್ ಮನೆ ಬೇಕಾ? ಅವನು ವಾಸನೇ ಇಲ್ಲ. 2 ಡ್ರೈವರ್ ಕಂಡಕ್ಟರ್ಗಳು ಗುಲ್ಬರ್ಗದಿಂದ ಬಂದು ಬೆಂಗಳೂರಲ್ಲಿ ಮನೆ ತಗೊಂಡಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ ನಾವು ಇಲ್ಲಿ ಸ್ಲಮ್ಮಲ್ಲಿ ಡಾಕ್ಯುಮೆಂಟ್ ಇಟ್ಕೊಂಡು ಕೇಳ್ತಾ, ಆಧಾರ್ ಕಾರ್ಡ್ ಇದೆ, ಎಲೆಕ್ಷನ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ಆ ಜನಕ್ಕೆ ನಾವು ನಿಮಗೆ ಮನೆ ಕೊಡಿ ಅಂತ ಕೇಳಿದ್ರೆ ಕಣ್ಣು ಕಾಣಲ್ಲ. ಗುಲ್ಬರ್ಗಾದಲ್ಲಿ ಇರುವಂಥ ಕಂಡಕ್ಟ್ರು, ಇನ್ನೆಲ್ಲೋ ಇರುವಂಥ ಡ್ರೈವರ್ಗೆ ಮನೆ ಕೊಡೋಕ್ಕೆ ನಿಮ್ಗೆ ದುಡ್ಡು ಎಷ್ಟು ಲಕ್ಷ ತೊಗೊಂಡ್ರಿ? ಈ ಮೊದಲಿದ್ದಂಥ ಅಧಿಕಾರಿಗಳು ಇವತ್ತು ಸ್ಲಮ್ ಬೋರ್ಡಲ್ಲಿ ನಡೀತಾ ಇರೋದಿದೆ. 2 ಲಕ್ಷ ಕೊಟ್ಟರೆ ನಿಮಗೆ ಮನೆ ಸಿಗುತ್ತೆ. ಒಬ್ಬ ಚನ್ನಸಂದ್ರದಲ್ಲಿ ಶ್ರೀನಿವಾಸ್ ಅಂತಿದ್ದಾನೆ, ಚನ್ನಸಂದ್ರದಲ್ಲಿ 4 ಮನೆ ಮಾರಿದ್ದಾನೆ. 1 ಮನೆಗೆ ಅವನಿಗೆ ಹಕ್ಕುಪತ್ರ ಬಂದಿದೆ. ಈಗ ಮಾರತ್ತಳ್ಳಿಯಲ್ಲಿ ಬಂದು 3 ಮನೆ ಮಾರಾಟ ಮಾಡಿ 1 ಮನೆಯೇ ಯಾರಿಗೂ ಅವನಿಗೆ ಬೇಕಾದವನು ಕೊಡಿಸಿದ್ದಾನೆ. ಇದು ನಡೀತಾ ಇರೋದು. ಅಷ್ಟೇ ಅಲ್ಲ, ಪೊಲೀಸ್ ಠಾಣೆಗಳು ಸತ್ತೋಗಿವೆ. HL ಪೊಲೀಸ್ ಠಾಣೆಯಲ್ಲಿ 3 ಹೊಯ್ಸಳ ವ್ಯಾನ್ನ ಕರ್ಕೊಂಡ್ಬಂದು ಕೂಲಿ ಮಾಡೋ ಬಡವರು ಕೆಲ್ಸಕ್ಕೆ ಹೋಗಿರೋಂಥ ಸಂದರ್ಭದಲ್ಲಿ 10 ಮನೆಗೆ ಬೀಗ ಹೊಡಿತಾನೆ ಅಂದರೆ ನಮ್ಮ ಪೊಲೀಸ್ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ, ಬಡವರ ಪರ ಎಷ್ಟು ಕಾಳಜಿ ಇದೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. 10 ಮನೆಗೆ ಒಂದೇ ದಿವಸ ಬೀಗ ಹೊಡೆದವನೇ. ನಾವು ರಾತ್ರಿ 9 ಗಂಟೆಯಲ್ಲಿ HL ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಮಾಡಿದ್ದೀವಿ.
ಸ್ವಾಮಿ ಕಣ್ಣು ಕಾಣಲ್ವಾ? ಆಮೇಲೆ ಇನ್ಯಾವನೋ ಬರ್ತಾನೆ ನಕಲಿ ಹಂಚಿಕೆ ಪತ್ರ ಅಂತ ಅಂದ್ಬಿಟ್ಟು ಮನೆ ಖಾಲಿ ಮಾಡಿಸ್ತಾನೆ. ಅದರಲ್ಲಿ ಇಂಜಿನಿಯರ್ ಸಹಿನೇ ಇಲ್ಲ, ಹಂಚಿಕೆ ಪತ್ರ ಅಂತ ಮೇಲೆ ಬರ್ತಿದೆ, ಸಹಿ ಯಾರ್ದು ಇಲ್ಲ. ಈ ಥರದ್ದು ಒಂದು ಅಗಲದವಡೆ ನಡೀತಾ ಇದೆ ಸ್ವಾಮಿ. ಬೆಂಗಳೂರು ನಗರದಲ್ಲಿ ನೀರು ಮಾಫಿಯಾ ನಡೀತಾ ಇದೆ. 1,000 ರೂಪಾಯಿ ಯಾವನೋ ಒಬ್ಬ ಪ್ರೈವೇಟ್ನವನು ಇರ್ತಾನೆ, ಅವನು ಯಾವುದೋ ಒಂದು ಪಕ್ಷದ ಲೀಡರ್ ಇರ್ತಾನೆ, ಅವನೇ ಇಡೀ ಸ್ಲಮ್ಗೆಲ್ಲ ನೀರು ಸಪ್ಲೈ ಮಾಡ್ಬೇಕು. ನೀರು ಮಾಫಿಯಾ ಇದನ್ನು ಕಂಟ್ರೋಲ್ ಮಾಡಕ್ಕೆ ಸರ್ಕಾರದಲ್ಲಿ ತಾಕತ್ತಿಲ್ವಾ?